ಇವಾಗ ನಾವು ಬಂದಿರುವಂಥ ಸ್ಥಳ ಚಕ್ರತೀರ್ಥ. ಎದುರುಗಡೆ ಇರುವುದು ಋಷಿಮುಖ ಪರ್ವತ. ಆಂಜನೇಯ ಸ್ವಾಮಿ ಮೊದಲ ಬಾರಿ ಶ್ರೀರಾಮಚಂದ್ರನನ್ನು ಭೇಟಿಯಾದ ಸ್ಥಳಕ್ಕೆ ಇವಾಗ ನಾವು ಬಂದಿದ್ದೀವಿ. ಮುಂದೆ ಕಾಣುವುದು ಅಂಜನಾದ್ರಿ ಪರ್ವತ. ಚಕ್ರತೀರ್ಥದ ಎದುರಿಗೆ ಕೋದಂಡರಾಮ ದೇವಾಲಯವಿದೆ, ಬನ್ನಿ ನೋಡೋಣ. ನಮಸ್ಕಾರ. ಇವಾಗ ನಾವು ಬಂದಿರುವಂಥ ಸ್ಥಳ ಕೋದಂಡರಾಮ ದೇವಾಲಯ. ಈ ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ, ಶ್ರೀರಾಮನಿಗೆ ನೀವು ಆಂಜನೇಯ ಸ್ವಾಮಿಯನ್ನು ಬಂಟನಾಗಿ ನೋಡಿರ್ತೀರ. ಆದರೆ ಈ ಜಾಗದ ವಿಶೇಷತೆ ಏನಪ್ಪ ಅಂದರೆ, ಸುಗ್ರೀವನನ್ನು ಬಂಟನಾಗಿ ನೋಡ್ಬೋದು ನೀವು. ಬನ್ನಿ ಮುಂದೆ ನೋಡೋಣ, ತೋರಿಸ್ತೀನಿ ಸುಗ್ರೀವನನ್ನು. ರಾಮ, ಸೀತಾ, ಲಕ್ಷ್ಮಣ, ಅಲ್ಲಿ ನಿಮಗೆ ಕಾಣ್ತಿರುವುದು ಸುಗ್ರೀವ. ನೀವು ಎಲ್ಲ ದೇವಸ್ಥಾನಗಳಲ್ಲಿ ಆಂಜನೇಯನನ್ನು ಬಂಟನಾಗಿ ನೋಡ್ತೀರಾ. ಆದರೆ ಈ ದೇವಸ್ಥಾನ ವಿಶೇಷತೆ ಏನಪ್ಪ ಅಂದರೆ, ಸುಗ್ರೀವನನ್ನು ಬಂಟನಾಗಿ ನೋಡ್ಬೋದು ನೀವು ಈ ದೇವಸ್ಥಾನದಲ್ಲಿ. ಶ್ರೀರಾಮಚಂದ್ರ, ಲಕ್ಷ್ಮಣ ಮೊದಲ ಬಾರಿಗೆ ಸುಗ್ರೀವನನ್ನು ಈ ಪ್ರದೇಶದಲ್ಲಿ ಭೇಟಿಯಾಗಿರ್ತಾರೆ. ಆದ ಕಾರಣಕ್ಕಾಗಿಯೇ ಇಲ್ಲಿ ಸುಗ್ರೀವನನ್ನು ನೀವು ಬಂಟನಾಗಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಏಕಶಿಲಾ ಕಲ್ಲಲ್ಲಿ ಈ ಮೂರ್ತಿಗಳನ್ನು ಮಾಡಿದ್ದಾರೆ. ಚಕ್ರತೀರ್ಥದ ಎದುರಿಗೆ ಒಂದು ಬೃಹತ್ ಬಂಡೆಯಲ್ಲಿ ವಿಷ್ಣುವಿನ ದಶಾವತಾರದ ಮೂರ್ತಿಗಳನ್ನು ನೀವು ನೋಡ್ಬೋದು. ವಿಷ್ಣುವಿನ ದಶಾವತಾರದ ಹೆಸರುಗಳು ವಾಮನ, ಬುದ್ಧ, ಕುರ್ಮ, ಮತ್ಸ್ಯ, ವರಾಹ, ನರಸಿಂಹ, ಪರಶುರಾಮ, ರಾಮ, ಕೃಷ್ಣ, ಕಲ್ಕಿ. ಈ ದಶಾವತಾರದ ಹೆಸರುಗಳನ್ನು ಈ ಬೃಹತ್ ಬಂಡೆಯಲ್ಲಿ ನೀವು ನೋಡ್ಬೋದು. ವಿಷ್ಣುವಿನ ದಶಾವತಾರದ ಮೂರ್ತಿಗಳನ್ನು ಏಕಶಿಲಾ ಕಲ್ಲಲ್ಲಿ ರತ್ನತೀರ್ಥದ ಎದುರುಗಡೆ ಈ ಬಂಡೆಯ ಮೇಲೆ ವಿಷ್ಣುವಿನ ಮೂರ್ತಿಯನ್ನು ಕೆತ್ತಲಾಗಿದೆ.